ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಊರಬ್ಬ ಪಾರ್ಟ್ 1 ಹಾಕಿದ್ದೆ. ಈ ವಿಡಿಯೋದಲ್ಲಿ ಪಾರ್ಟ್ 2 ಇರುತ್ತೆ. ಸೊ ಊರಬ್ಬ ಏನೇನಾಯಿತು ಇದರಲ್ಲಿ ಇರುತ್ತೆ. ನಮ್ಮ ಜೊತೆ ಯಾರಿದ್ದಾರೆ? ವಿಕ್ಕು, ಅರುಣ್. ಗೈಸ್, ನಮ್ಮ ಕಡೆ ಎಷ್ಟು ಜನ ನನ್ನ ತಮ್ಮಂದಿರಿದ್ದಾರೆ. ಹುಡುಗಿ ಕೊಡೋಂಗಿದ್ರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹುಡುಗರು. ಗೈಸ್, ಇವಾಗ ದೇವಸ್ಥಾನ ಪೂಜೆ ಎಲ್ಲ ಮುಗೀತು. ಸೊ ದೊಡ್ಡವ್ರು ನಡಿಯಕ್ಕೆ ಆಗದೆ ಇರೋರೆಲ್ಲ ಆಟೋದಲ್ಲಿ ಹೋಗ್ಬಿಟ್ರು ನಮ್ಮ ಮಾಮ ಜೊತೆ. ಇವಾಗ ನಾವೆಲ್ಲರೂ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲೇ ಸ್ವಲ್ಪ ದೂರನೇ ಮನೆಗೆ. ಸೊ ಎಲ್ಲರೂ ನಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಇವಾಗ. ಧನು ಹೋಗ ಒಂಜು ಮಮ್ಮಿ ಹತ್ರ. ನಾನು ಹೋಗ ಒಂಜು ಮಮ್ಮಿ ಹತ್ರ. ಹೋಗ ಪಪ್ಪಿಗಳು ತಪ್ಕೊಂಡು ಪಪ್ಪಿಗಳು. ಧನು ನೀನೋಗು ಅಮ್ಮ ಈ ಕಡೆ ಬಾ. ನಾನು ಹೋಗೋ, ನೀನು ಹೋಗೋ. ಬಾಯಿಲಿ ಒಂದು ನಿಮಿಷ, ಬಾಯಿಲಿ ಹೋಗಲ್ಲ. ಚಿಕ್ಕಿ ಹತ್ರ ಹೋಗ. ಅದಕ್ಕೆ ಬಾರ, ಇಲ್ಲಿ ಒಂದು ನಿಮಿಷ ಎತ್ಕೊಳ್ತೆ. ಚಿಕ್ಕಿ ಬಾರ, ವೀಡಿಯೋ ಮಾಡ್ತೀನಿ. ಖುಷಿದು ಅವನಲ್ಲ, ಅವನು ವಿಷ ಹೋಗಪ್ಪ. ಅಯ್ಯೋ ಯಪ್ಪ, ಎಷ್ಟಿದಾಳ ನೋಡ್ರಿ. ಈಗಲೇ ಬೇರೆ ಹಾಕೊಳ್ಳಿ. ಅಣ್ಣ ಚೆನ್ನಾಗಿ ಕಾಣಿಸ್ತಾನಲ್ಲ. ಅಂದ್ರೆ ಅವ್ರಿಬ್ರೆ ಅವ್ರು ಎರಡು ತಂದ್ರೆ ನೀವಿಬ್ರು ಬೈತುನಾ? ಈ ತರ ಸೀರೆ ಚೆನ್ನಾಗಿರಲ್ಲ. ಅಣ್ಣ ಬಂದ. ಗೈಸ್, ನಾವು ಇವಾಗ ಚೈತ್ರ ಅವರ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಅದೇ ಕೊಟ್ಟಿಕಪ್ಪ ಲಾಸ್ಟ್ ಟೈಮ್ ಊರಬ್ಬದ್ದು ಹಾಕಿದ್ನಲ್ಲ ವಿಡಿಯೋ, ಅವ್ರ ಮನೆಗೆ ಹೋಗ್ತಿದ್ದೀವಿ. ಯಾಕಂದ್ರೆ ಅವರು ಹಲಸಿನ ಹಣ್ಣು ತೆಗ್ದಿಟ್ಟಿದಾರಂತೆ 2. ಸೊ ಅದನ್ನ ತಗೊಂಡೋಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಮನೆಯಿಂದ ಇವಾಗ ಅವ್ರ ಮನೆಗೆ ಹೋಗ್ತಿದ್ದೀವಿ, ತಗೊಂಡ್ ಬರೋಣ ಅಂತ. ಹತ್ರನೇ, ಅಲ್ಲಿ ತುಂಬಾ ಹತ್ರನೇ. ಅಲ್ಲಿಂದ ಇಲ್ಲಿ ಒಂದು 15 ನಿಮಿಷ ಆಗುತ್ತೆ ಅಷ್ಟೇ. ಭೂಮಿ ಕರಿಯವ ಒಳಗಡೆ ಅಲ್ಲ, ಕರಿ ಅಂದಿದ್ದು. ಆಟ ಆಡಿಸ್ತಾಳ ಅವಾಗಿಂದ. ಆಗ್ತೇ ಮಮ್ಮ. ಏಯ್ ಕಲ್ಲಿದೆ ಹುಷಾರ್. ಏಯ್ ಆಚೆ ಹೋದ ಹೊಡಿತೀನಿ ಕಣ. ಖುಷಿ ಚೈತ್ರಕ್ಕ ಅವ್ರಿಗೆ ಕೇಳು, ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ ಅಂತ. ಚೆನ್ನಾಗಿ ಗೈಸ್, ನಾವು ಹಲಸಿನಹಣ್ಣು ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಇವಾಗ ಅಡುಗೆ ಮಾಡ್ತಿದ್ದೀವಿ. ಸಿಹಿ ಊಟ ಇದೆ ಇವತ್ತು. ಸೊ ಎಲ್ಲನೂ ಪ್ರಿಪೇರ್ ಮಾಡ್ತಿದ್ದೀವಿ.
ನುಗ್ಗೆಕಾಯಿ ಇವಾಗ ಹಾಕೋಣ. ಇನ್ನೂ ಆಯ್ತು ನುಗ್ಗೆಕಾಯಿ ಸೊಪ್ಪು. ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕು, ಮೆಣಸಕ್ಕು, ಇದೇನದು ಗೈಸ್ ನಮ್ಮ ಅಕ್ಕ ನಾಳೆ ದೊಡ್ಡ ರಂಗೋಲಿ ಹಾಕೋಣ ಕಲರ್ ಎಲ್ಲ ಹಾಕ್ಬಿಟ್ಟು ಅಂದ್ಲು. ನೋಡಿದ್ರೆ ಎಷ್ಟು ರಂಗೋಲಿ ಹಾಕಿದ್ದೀವಿ ನೋಡಿ, ಮಳೆ ಬರೋ ಥರ ಇದೆ, ಕಲರ್ ಎಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇಷ್ಟೇ ರಂಗೋಲಿ ಹಾಕಿದ್ದಾಳೆ. ಗೈಸ್ ಇದು ಅಡುಗೆ ಮಾಡಿರುವಂಥದ್ದು. ನಾವು ಊಟ ಮಾಡಿದ್ದು ತೆಗಿಯೋಕ್ಕಾಗಲ್ಲ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹೊಟ್ಟೆ ಹಸ್ತಿತ್ತು, ಎಲ್ಲ ಬೇಗ ಬೇಗ ತಿನ್ಕೊಂಡ್ಬಿಟ್ವಿ. ಇದು ಅಡುಗೆಗಳೆಲ್ಲ ಖಾಲಿಯಾಗಿದೆ ಆಲ್ರೆಡಿ, ಎಲ್ಲರೂ ಬಂದಿದ್ರು ಜನಗಳು, ನಾವು ಎಲ್ಲ ತಿಂದ್ಬಿಟ್ವಿ. ಸೊ ಲಾಸ್ಟಲ್ಲಿ ಉಳಿದಿದೆ ಅಷ್ಟೇ, ಇದೇನೆ ಇದು ಇನ್ನು ಬೀನ್ಸ್ ಪಲ್ಯ ಆ್ಯಂಡ್ ಅನ್ನ ಸಾಂಬಾರ್, ಬೂಂದಿ ಪಾಯಸ, ಬಜ್ಜಿ ಮತ್ತು ತೊಂಡೆಕಾಯಿ ಪಲ್ಯ ಆ್ಯಂಡ್ ಹೆಸ್ರುಬೇಳೆ ಪಲ್ಲಾವು, ಮೊಸರು ಬಜ್ಜಿ ಆ್ಯಂಡ್ ಸ್ವೀಟ್ ಅಂತ ಬೂಂದಿ ಪಾಯಸ ಮಾಡಿದ್ವಿ. ಯಾಕಂದರೆ ಒಬ್ಬಟ್ಟು ಯಾವಾಗೂ ತಿಂತೀವಲ್ಲ, ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಬೂಂದಿ ಪಾಯಸ ಮಾಡಿದ್ದು. ಸೊ ಇಷ್ಟೇ ಎಲ್ಲ ಮಾಡಿ ತಿಂದು ರೆಸ್ಟ್ ಮಾಡ್ತಿದ್ವಿ. ಆ್ಯಂಡ್ ನಾಳೆ ನಾನ್ ವೆಜ್ ಇದೆ ಅಲ್ವಾ, ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ. ಅದೃಷ್ಟ ಮಕ್ಕಳು ಇವಾಗ ನಿಮ್ಮ ಹತ್ರ ಪೇಚಾಡೋದೇ ಇರ್ಲಿಲ್ಲ. ಗೈಸ್ ಇದು ಇನ್ನೊಂದು ಮೆರವಣಿಗೆ ಬರುತ್ತೆ, ನಾನ್ ವೆಜ್ ಮಾಡೋ ಹಿಂದಿನ ರಾತ್ರಿ ಬರುತ್ತೆ ಮೆರವಣಿಗೆ. ಇದು ಪಾಪ ವಿಶ್ವ ಮತ್ತು ಧನ್ವಿತ್ ಕಾಯ್ತಾ ಇದ್ರು, ನಾನು ನೋಡಬೇಕು 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 ಅಂತ. ಕೊನೆಗೆ ಒಂದು 12 o'clock ಮೇಲೆ ಆಗೋಯ್ತು, 1 o'clock 2 o'clock ಐ ಥಿಂಕ್ ಅಷ್ಟು ಟೈಮ್ ಆಗಿತ್ತು ಇದು ಮೆರವಣಿಗೆ ಬರೋಷ್ಟರಲ್ಲಿ. ಅವರು ಎಪ್ಸು ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ರು. ಸೊ ಮತ್ತೆ ಇವಾಗ ಎಪ್ಸಿದ್ರೆ ಮತ್ತೆ ಮಾರ್ನಿಂಗ್ ಅವರು ಎದ್ದೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ಎಬ್ಬಿಸ್ಲಿಲ್ಲ, ನಾವೇ ನೋಡಿದ್ವಿ. ಸೊ ಇದು ಮಿಡ್ನೈಟ್ನಲ್ಲಿ ಬರೋಂಥ ಮೆರವಣಿಗೆ.
ನನ್ನ ಮಗು ಮಾಡಿದ್ರೆ ಇಂಥ ಒಳ್ಳೆ ಕೆಲಸ ಮಾಡಿ ನೋಡಿ ನಮ್ಮ ಸೋನು ಬಿಡಿಸಿರೋದು ಕಿಪಿ ಕೀರ್ತಿ ಅಂತ. ನಾಳೆ ಇದೆ ಮಾರಿ ಹಬ್ಬ ಅವಳಿಗೆ. ನೋಡಿ ಕಿಪಿ ಕೀರ್ತಿ ಅಂತ ಪಾಪ ನನ್ನ ತಮ್ಮಂದಿರಲ್ಲ ಮಲಗೋರು. ಇದೇ ಮಾರಿ ಹಬ್ಬ ನಿಂಗೆ ಸೋನು. ಮಾರಿ ಹಬ್ಬ ಸೋನು. ಚೈತು ಚೆನ್ನಾಗಿ ಹಾಕಿಲ್ವ? ನಾನು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಚೆನ್ನಾಗಿಲ್ಲ ಹೇಳ್ಬೇಕು ಫ್ರೆಂಡ್ಸ್. ಸೋನು ಈ ಕಡೆ ತಿರುಗಿಲ್ಲ ಒಂದು ನಿಮಿಷ. ಏಯ್ ನೇಲ್ ಪಾಲಿಶ್ ಚೆನ್ನಾಗಿದೆ ನಿಂದು, ತೋರ್ಸು. ಎಲ್ಲ ಕೈಗೆ ಹಾಕೊಂಡು ತಲೆ ಹಾಕೊಂಡು ಮೇಂದಿನ. ಗೈಸ್ ಇದು ನಾನ್ ವೆಜ್ಗೆ ಎಲ್ಲ ಮಾಡ್ತಿರೋದು. ನನ್ನ ತಮ್ಮಂದಿರೇ ಮಾಡೋದು ಅಡುಗೆನ, ಅವರೇ ಮಾಡ್ತಿದ್ದಾರೆ ನಾನ್ ವೆಜ್ ಎಲ್ಲ. ಗೈಸ್ ಇದು ಅಡುಗೆ ಎಲ್ಲ ರೆಡಿಯಾಗಿ ನಾವು ಊಟ ಎಲ್ಲ ಚೆನ್ನಾಗಿ ಮಾಡಿ, ಊಟದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವಾಗೇ ಥರ ಹೊಟ್ಟೆ ತುಂಬ ಹಸ್ತೋಗಿತ್ತು. ಸೊ ಎಲ್ಲ ತಿನ್ಕೊಂಡ್ವಿ. ಸೊ ಅಡುಗೆ ಏನೇನು ಮಾಡಿದ್ವಿ ಅಂದರೆ ಮೊಟ್ಟೆ ನೋಡಿ ಆಲ್ರೆಡಿ ಇಷ್ಟೆಲ್ಲ ಬೇಯಿಸಿ ಮತ್ತೆ 2ನೇ ಸರಿ ಬೇಯಕ್ಕೆ ಇಟ್ಟಿರೋದು ಬರ್ತಿದ್ದ ಜನಗಳು ಅದಕ್ಕೆ. ಮತ್ತು ಇದು ಮಟನ್ ಸಾಂಬಾರು ಮತ್ತು ಚಿಕನ್ ಚಾಪ್ಸು ಆ್ಯಂಡ್ ಬೋಟಿ ಗೊಜ್ಜು. ಸೊ ಇಷ್ಟೇ ಮೊಟ್ಟೆ, ಮುದ್ದೆ, ಅನ್ನ, ಸಾಂಬಾರು ಇಷ್ಟೆಲ್ಲ ಮಾಡಿದ್ವಿ. ಬೋಟಿ ಗೊಜ್ಜು ಸಖತ್ತಾಗಿತ್ತು. ಸಖತ್ತಾಗಿ ಮಾಡ್ತಾನೆ ನನ್ನ ತಮ್ಮ, ಮಾತ್ರ ಸೂಪರಾಗಿ ಮಾಡ್ತಾನೆ ಅಡುಗೆ. ಕೋಟೆ ಹಬ್ಬದಲ್ಲೂ ಅವನೇ ಮಾಡಿದ್ದು, ಚೈತ್ರ ಊರಲ್ಲೂ ಇಲ್ಲೂ ಅವನೇ ಮಾಡಿದ್ದು. ಸೂಪರಾಗಿತ್ತು ಸಾಂಬಾರು ಮತ್ತು ಚಿಕನ್ ಚಾಪ್ಸು ಸಕ್ಕತ್ತಾಗಿತ್ತು. ಬೋಟಿ ಗೊಜ್ಜು ಅಂತೂ ಮಸ್ತಾಗಿತ್ತು. ಸೊ ಚೆನ್ನಾಗಿ ತಿಂದು ರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನೋಡಿ ಫ್ರೆಂಡ್ಸ್. ಚಿನ್ನಿ ಯಾರು ಬಂದಿದ್ದಾರೆ ನೋಡಿ ಗೈಸ್. ಶಮಿತಾ ಗೈಸ್ ನೋಡಿ, ಇಲ್ಲಿ ಶಮಿತಾ ಬಂದಿದ್ದಾಳೆ ನೋಡಿ ಗೈಸ್. ಗೈಸ್ ಇವಾಗ ನಾವು ತಿಂತಿದ್ದೆಲ್ಲ ಆಯ್ತು, ಜನಗಳೆಲ್ಲ ಬಂದು ಹೋಗಿದ್ದೆಲ್ಲ ಆಯ್ತು. ಇವಾಗ ನಾವು ರೀಲ್ಸ್ ಮಾಡೋಣ ಅಂತ ಮಾವಿನ ತೋಪು ಹತ್ರ ಹೋಗ್ತಿದೀವಿ. ಆನ್ ದ ವೇ ಇಲ್ಲಿ ಹುಡುಗರು ಆಟ ಆಡ್ತಿದ್ರು. ಸೊ ನಾವು ಆಡೋಣ ಅಂತ ಆಡ್ತಿದೀವಿ. ನೀವ್ ಆಡ್ತೀರಾ? ಚೆನ್ನಾಗಿದೆ, ಎಲ್ಲ ಆಡ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಬೇಕು. ಅಯ್ಯೋ ಖುಷಿಯಲ್ಲಿ ಅಕ್ಕ ಸಾಕು ಬಾರಕ್ಕ. ಏನು 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 ನನ್ನ ಧೋನಿ ಅಂದ ಅವನು. ಯಾರು? ಹುಡ್ಗ. ಆಂಟಿ ಜಾಸ್ತಿ ಸಡಕ್ ಬಂದಿದ್ದ. ಈ ಊರುಗಳಲ್ಲೂ ಕಟ್ಟಾಕ್ಬಿಟ್ಟು ಹೊಡಿತಾರ. ಒಂದೇ ಒಂದು ತಾನೇ ಕಿತ್ಕೊಂಡು ಹೋಗಿ ತಿನ್ನವ ಅನ್ನಲ್ವಾ ಹೇಳು. ಏನ್ ಮಾಡ್ಬೇಕು ಗೈಸ್? ಮಾವಿನಕಾಯಿ ನೋಡಿ ಹೆಂಗ್ ನೇತಾಡ್ತಿದ್ದೆ ಮರದಲ್ಲಿ, ತುದಿಲೇ ನೇತಾಡ್ತಿದೆ. ಕಿತ್ಕೊಂತೀವಿ ಬಿಡಲ್ಲ ಗೈಸ್. ನಾವು ರೀಲ್ಸ್ ಎಲ್ಲ ಮಾಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಮತ್ತೆ ನೆಂಟರೆಲ್ಲ ಬಂದಿದ್ರು. ಇವರು ಶ್ವೇತಾ ಅಂತ ಚೈತ್ರ ರಿಲೇಟಿವ್. ಸೊ ಅವ್ರ ಊರಲ್ಲೂ ಕೂಡ ನೆಕ್ಸ್ಟ್ ವೀಕ್ ಹಬ್ಬ ಇದೆ. ಅದು ಚಂದನೊಂದು ಮದುವೆ ದಿನನೇ ಊರಬ್ಬ ಇರೋದು, ಅವ್ರದ್ದು ರಿಸೆಪ್ಷನ್ ದಿನನೇ ಊರಬ್ಬ ಇರೋದು ನಾನ್ ವೆಜ್ಜು.
ಗೈಸ್ ಇದು ನಮ್ಮ ಮಾಮನ ಮನೆ, ಕಿಟ್ಟಿನಲ್ಲಿ ತೋರಿಸ್ದೆ ಅಲ್ವಾ ನಮ್ಮ ಮಾಮಂದು ಅಂತ. ಸೊ ಅವ್ರ ಮನೆ, ಅವ್ರು ಊಟಕ್ಕೆ ಕರೆದಿದ್ರು, ಸೊ ಅದಕ್ಕೆ ಊಟ ಮಾಡ್ತಿದ್ದೀವಿ. ಗೈಸ್ ಇದು ಕೆಂದು ಬರ್ಡೇ ಇತ್ತು, ಹಬ್ಬ ಆಗಿದ್ದ ದಿನನೇ ಕೆಂದು ಬರ್ಡೇ ಇತ್ತು. ಸೊ ಅವರು ಬ್ಯಾಂಗ್ಳೂರಿಂದ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫುಲ್ಲು ವಾಷಿಂಗ್ ಕೆಲಸ ಎಲ್ಲ ಕ್ಲೀನ್ ಆಯಿತು. ಈ ನಾನ್ ವೆಜ್ ಎಲ್ಲ ಇತ್ತಲ್ಲ ಪಾತ್ರೆಗಳು, ಅವೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಣಗಾಕಿ ಒಳಗಡೆ ಎಲ್ಲ ಜೋಡಿಸ್ತಿದ್ವಿ. ಗೈಸ್ ಚಂದನ ಮದುವೆಗೆ ಇನ್ವೈಟ್ ಮಾಡ್ಬಿಟ್ಟು ವಾಪಸ್ ಇವಾಗ. ಗೈಸ್ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀವಿ. ಇವತ್ತು ಕೆಂದು ಬರ್ಡೇ ಆಗಿರೋದ್ರಿಂದ ಊರಲ್ಲೇ ಎಲ್ಲ ಇದ್ವಿ. ನಾವು ಮನೆಗೆ ವಾಪಸ್ ಹೋಗ್ತೀವಿ ಅಂದ್ರೂ ಕೆಂದು ಇರಿಸ್ಕೊಂಡಿದ್ದಾನೆ, ಇರಿ ನನ್ನ ಬರ್ಡೇ ಅಂದ್ಬಿಟ್ಟು ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಮ್ಮ ನಿಯರ್ ಬೈ ಅಲ್ಲಿ ಫಾಲ್ಸ್ ಇದೆ, ಸೊ ಅಲ್ಲಿಗೆ ಎಲ್ಲ ಹೋಗ್ತಿದ್ದೀವಿ. ಖುಷಿ ಯಾಕೆ ಖುಷಿ ಎತ್ಕೋಬೇಕು ಅವಳನ್ನ, ಅಲ್ಲಿ ನಡೆಯೋದೇ ಇಲ್ಲ ಅಂತಾಳೆ ಇನ್ನೂ ಅವಳು, ಎತ್ಕೋಬೇಕು. ಹ್ಞೂ ಕೇಳಿಸಿದೆ, ಎತ್ಕೋತೀನಿ. ಇಲ್ಲೇ ಮನಿಕೊಂಡ್ಬಿಡ್ಬೋದಾಗಿತ್ತಪ್ಪ ನಾವು. ಚಪ್ಲಿ ಕಾಲಿ ಹಿಡ್ಕೊ ಬನ್ರಿ ಮಮ್ಮಿ ನಂತರ. ಓ ಈಜಿಸ್ಬಿಡು, ಕಳ್ಸ್ಬಿಡು, ಹಂಗೆ ಹೇಳ್ತೀನಿ. ಅದೇ ಗಡ್ಡೆ ಪಲ್ಸಲ್ಲಿ ಆಟ ಮೀನ್ ಮಸಾಜ್ ಕೂಡ ಸಿಗುತ್ತೆ. ಚೆನ್ನಾಯ್ತಾ ಅಲ್ಲಿ? ಅಕ್ಕ ನೀನ್ ನೀರಲ್ಲಿ ಏನಾದ್ರು ಆಗಿಬಿಟ್ಟು ಕುಕ್ಕರ್ ಹೋಯ್ತಾ ಬಾವ ತಕಾಲಾಗ ಇದ್ದಲ್ಲ ಆಯ್ತು. ಕಿರಣ ಮಮ್ಮ ಇರೋಡ್ರಿ ಇಲ್ಲಿ ಸ್ವಲ್ಪ. ಮಗ ಮೀನ್ ಬರ್ತಾನ ಮಗ, ಮೀನ್ ಬಂದ್ರೆ ಕುಕ್ಕರಲ್ಲಿ ಒಂದೇಟ್ ಹಂಗೆ ಒಳಕ್ ಹಾಕೋ, ಒಂದೇಟ್ ಹಿಂಗ್ ಹೊಡೆದು ಕುಕ್ಕರ್ ಒಳಗೆ ಹಾಕೋ, ಮುಚ್ಕೊಂಡ್ ಬರ್ತಾ ಇರೋ. ಗೈಸ್ ಫಾಲ್ಸ್ ಅಂತೂ ಸಖತ್ತಾಗಿತ್ತು, ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಸೂಪರಾಗಿತ್ತು ಫಾಲ್ಸ್. ಏ ಬನ್ರಿ ಮಮ್ಮಿ, ಚಪ್ಲಿ ಹಾಕೊಂಡ್ರೆ ಜಾರಲ್ಲ. ಈ ಕಡೆ ಬಾ, ಈ ಕಡೆ ಬಾ ಮಂಜಿ, ಈ ಕಡೆ ಬರ್ರಿ. ಹಿಂಗೆ ಅಂತೀರ ಊರ ಖುಷಿ ಎಲ್ಲ ಬಂದ್ರ ಅಂತ
ಖುಷಿ ಏಯ್ ಯಾಕೆ ಹಿಂಗ್ ಸರ್ಕಸ್ ಮಾಡಿ ಇವ್ ನೋಡ್ರಿ ಇಲ್ಲಿ 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 ಓಡ್ತಾವಳೆ ಜಿಂಕೆ ಹೊಡ್ದಂಗೆ ಕೆನ್ನಮ್ಮಂಗೆ ಹೊಡಿತಾವನವನು ಖುಷಿ ಖುಷಿ ತಿರ್ಗೆ ಈ ಕಡೆ ಖುಷಿ ಈ ಕಡೆ ತಿರ್ಗೆ ಖುಷಿ ಖುಷಿ ಗುಡ್ ಖುಷಿ 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 ಫಾಲ್ಸ್ ಅಲ್ಲಿ ಆಟ ಆಡಿದ್ದೆಲ್ಲ ಮುಗಿತು. ಇವಾಗ ವಾಪಸ್ ಮನೆಗೆ ಹೋಗ್ತಿದೀವಿ ಗೈಸ್. ಇವಾಗ ಮನೆಗೆ ಬಂದು ನಮ್ಮ ಚಿಕ್ಕಿ ರಾಗಿ ಗಂಜಿ ಮಾಡಿಕೊಟ್ಟಿದ್ರು. ಆನಿಯನು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿತ್ತು ಗೈಸ್. ಇವಾಗ ಊರಬ್ಬ, ಬರ್ಡೇ ಎಲ್ಲ ಮುಗೀತು. ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ನಮ್ಮೂರಿನ ಹಬ್ಬ. ನಾವು ಹಬ್ಬ ಅಂದರೆ ಎಲ್ಲ ಹೀಗೆ ಸೇರ್ತೀವಿ. ಏನೇ ಒಂದು ಫಂಕ್ಷನ್ ಆದರೂ ಹೀಗೆ ಇರ್ತೀವಿ. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.